ನಮಸ್ಕಾರ ವೀಕ್ಷಕರೇ, ನಾನು ಪುಷ್ಪಾ ಸಿಗಂದೂರು, ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಸಾಗರ. ಭಕ್ತಾದಿಗಳ ಗಮನಕ್ಕೆ ತರುವುದೇನೆಂದರೆ, ಶ್ರೀ ಮಾರಿಕಾಂಬಾ ದೇವಿಯ ದಿವ್ಯ ಅನುಗ್ರಹದಿಂದ ಶ್ರೀ ಮಾರಿಕಾಂಬಾ ಜಾತ್ರೋತ್ಸವ 2026 ಅಂಗವಾಗಿ ಭಕ್ತಿ ಭಾವ ಮತ್ತು ಸಂಸ್ಕೃತಿಯ ಸಂಗಮವಾದ ಸಾಂಸ್ಕೃತಿಕ ಸಡಗರ ಕಾರ್ಯಕ್ರಮಗಳು ಫೆಬ್ರವರಿ 3ರಿಂದ ಫೆಬ್ರವರಿ 11ರವರೆಗೆ ಆಯೋಜಿಸಲಾಗಿದೆ. ಈ ಪವಿತ್ರ ಜಾತ್ರೋತ್ಸವದ ಸಂಭ್ರಮದಲ್ಲಿ ನೀವು ಕುಟುಂಬ ಸಮೇತರಾಗಿ ಭಾಗವಹಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕಾಗಿ ಆಯೋಜನಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಆಹ್ವಾನ ಎಂದು ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನ ಸಮಿತಿಯವರು ಇಂದು ಸಾಗರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ತಿಳಿಸಿದರು. ಸರಿಸುಮಾರು 20 ಅಥವಾ 30 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದು ಮಾಹಿತಿ ತಿಳಿಸಿದರು. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ಜಾತ್ರೆ ಎಲ್ಲ ತಯಾರಿಯಾಗಿ ನಿಂತಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಜಾತ್ರೆ ಯಶಸ್ಸಿನ ದಾರಿಯತ್ತ ಹೋಗುವಲ್ಲಿ ತಯಾರಿ ನಡೆದಿದೆ. ನಿಮ್ಮೆಲ್ಲರ ಸಹಕಾರದಿಂದಾಗಿ ಈ ವರ್ಷ ಇನ್ನೂ ಕೂಡ ಹೆಚ್ಚಿನ ಜನರು ಸಾಗರಕ್ಕೆ ಬರುವಂತ ನಿರೀಕ್ಷೆಯಲ್ಲಿದ್ದೇವೆ. ಸುಮಾರು ಒಂದು 25ರಿಂದ 30 ಲಕ್ಷ ಜನ ಬರ್ಬೋದು. ವಿಶೇಷವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅಮ್ಮನವರ ದರ್ಶನವನ್ನು ಮಾಡಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸಬೇಕಾಗಿದೆ. ಊಟ, ಅನ್ನ, ಪಾನ ಇಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾಗಿದೆ. ಅದ್ರ ಜೊತೆಯೊಳಗೆ ಅದನ್ನ ಎಲ್ಲ ಸಮಿತಿಯವರು ಕೂಡ ದಿನದ 24 ಗಂಟೆ ಕೂಡ ಅವರು ಅದನ್ನ ವ್ಯವಸ್ಥೆಯನ್ನು ಮಾಡುವುದಂತ ತಮ್ಮ ಗಮನವನ್ನು ಹರಿಸಿದ್ದಾರೆ. ನಮ್ಮೂರಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ನಮ್ಮ ಜೊತೆಯೊಳಗೆ ಸಾಥ್ ಕೊಟ್ಟು ಈ ಜಾತ್ರೆಗೆ ಯಶಸ್ಸಿಗೆ ಸಂಪೂರ್ಣವಾಗಿ ತಮ್ಮ ಸಹಕಾರ ಮತ್ತು ಸಲಹೆಯನ್ನ ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಯಾವುದೇ ನ್ಯೂನತೆಗಳಾಗಬಾರದು, ಹಿಂದಿನ ಜಾತ್ರೆಯ ಅನುಭವದಿಂದ ಯಾವುದೇ ನ್ಯೂನತೆಗಳಾಗಬಾರದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಈ ಸಲ ಜಾತ್ರೆಯನ್ನ ನಡೆಸ್ತಾ ಇದ್ದೇವೆ. ದಯಮಾಡಿ ಇದೇ ರೀತಿಯ ಸಹಕಾರವನ್ನ ಎಲ್ಲ ಪತ್ರಿಕಾ ಮಿತ್ರರು ನೀಡಬೇಕು ಅಂತ ಹೇಳಿ ನಾನು ಸಮಿತಿಯ ನಮ್ಮ ಪ್ರತಿಷ್ಠಾನದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಾರಂಭ ಆಗಲಿಕ್ಕೆ ಎಲ್ಲ ಬದ್ಧ ಸಿದ್ಧತೆಗಳು ಎಲ್ಲ ಪೂಜಾ ಸಮಿತಿಯವರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಿನ್ನೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆದಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ಪಾರಂಪರಿಕವಾಗಿ ಶ್ರದ್ಧೆ ಭಕ್ತಿಯಿಂದ ವಿಧಿವಿಧಾನಗಳಿಂದ ನಡೀತದೆ. ಆ ನಂತರದ 11 ದಿನಗಳಲ್ಲಿ ಏನು ಜಾತ್ರೆ ನಡೀತದೆ, 3ರಿಂದ 11ನೇ ತಾರೀಕುವರೆಗೆ 9 ದಿನಗಳ ಜಾತ್ರೆ ತವರು ಮನೆಯಿಂದ ಗಂಡನ ಮನೆಗೆ ತರೋ ತನಕನೂ ನಾವು ಗಂಡನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿನ ಪೂಜೆ ವಿಧಿವಿಧಾನಗಳನ್ನು ಕೂಡ ಎಲ್ಲ ಭರದ ಸಿದ್ಧತೆಗಳಾಗಿದ್ದಾವೆ. ಕಮಾನ್ಗಳನ್ನು ಮಾಡಿಸಿದ್ದೇವೆ. ಬಿಸಿಲಲ್ಲಿ ಭಕ್ತರು ನಿಲ್ಲಬಾರ್ದು ಅಂತೇಳಿ ಈ ಬಾರಿ ವಿಶೇಷವಾಗಿ ಚರ್ಚೆ ಮಾಡಿ ಸ್ವಲ್ಪ ವೆಚ್ಚ ಆದರೂ ಕೂಡ ಅಡ್ಡಿಲ್ಲ, ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಜರ್ಮನ್ ಟೆಂಟ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ದೇವಸ್ಥಾನದ 2 ದಿಕ್ಕುಗಳಲ್ಲಿ ಜೆ.ಸಿ. ರೋಡ್ನಲ್ಲಿ, ಮಾರ್ಕೆಟ್ ರೋಡ್ನಲ್ಲಿ, ಅಶೋಕ್ ರೋಡ್ನಲ್ಲಿ ಮತ್ತು ಈ ಮಂಗಳವಾರ ದಿವಸ ಪೊಲೀಸ್ ಸ್ಟೇಷನ್ ಸರ್ಕಲ್ ದಾಟುತ್ತದೆ ಲೈನು. ಅದಕ್ಕಾಗಿ ಶೇಡ್ ನೆಟ್ಗಳನ್ನು ಅಳವಡಿಸುವ ಕಾರ್ಯಕ್ರಮ ಇದೆ. ಎಲ್ಲ ಸಂಘ ಸಂಸ್ಥೆಗಳವರು ಈಗಾಗಲೇ ನಾವು ಪಾನೀಯಗಳನ್ನು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ಡಸ್ಟ್ಬಿನ್ ಇರ್ತಕ್ಕಂಥದ್ದು, ಸ್ವಚ್ಛತೆ ಕಾಪಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಂದ ಹಿಡಿದು ಜಾತ್ರೆ ಯಶಸ್ವಿ ಆಗಲಿಕ್ಕೆ ಏನು ದಾಸೋಹದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರ್ತಾ ಇದೆ. ರಾಷ್ಟ್ರದಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಆದ್ರಿಂದ ಸಾಗರದ ಜನತೆ ಶಾಂತಿಯುತರು, ಪ್ರೀತಿವಂತರು, ಹೃದಯವಂತರು, ಭಕ್ತಿಗೆ ಹೆಸರಾದವರು ಎಲ್ಲರನ್ನು ಬರಮಾಡಿಕೊಂಡು ಅತ್ಯಂತ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ತಮ್ಮಗಳ ಸಹಕಾರವನ್ನು ಹೆಚ್ಚಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.